ನಮಸ್ಕಾರ ಸ್ನೇಹಿತರೆ. ಗುರುಕುಲ್ ಫನ್ ಲರ್ನಿಂಗ್ ಪಾಠ 316 ನಿಮಗೆಲ್ಲರಿಗೂ ಆದರದ ಸ್ವಾಗತ. Welcome to Gurukul Fun Learning. Today we are in class 316. ಬಂಧುಗಳೇ, ಈಗ ನಮ್ಮ ಮುಂದೆ ಒಂದಷ್ಟು ಚಿತ್ರಗಳಿದೆ. ಇಲ್ಲಿ ಇಬ್ಬರು ನಿಂತಿದ್ದಾರೆ. ಇದೆಲ್ಲ ಏನು ಅಂತ ಹೇಳೋದನ್ನು ನೋಡೋಣ ಬನ್ನಿ. We have few pictures here on the table and also we have two dolls placed here. Let us see what this means. ಇಲ್ಲಿ ಇವನು ತುಂಬ ಎತ್ತರವಾಗಿದ್ದಾನೆ, ಇವನು ಗಿಡ್ಡ ಇದ್ದಾನೆ. ಇಲ್ಲಿ ಎತ್ತರ, ಇದು ಗಿಡ್ಡ. ಇಲ್ಲಿ ಆನೆ ಇದೆ. ಆನೆ ದೊಡ್ಡದಾದ ಪ್ರಾಣಿ, ಇಲ್ಲಿ ಚಿಕ್ಕದಾದ ಪ್ರಾಣಿ. ಇದು ಮರದ ತೊಲೆ ಮುಟ್ಲಿಕ್ಕೆ ತುಂಬಾ ಗಟ್ಟಿ. ಅದೇ ಟೆಡ್ಡಿ ಬೇರ್ ಅಥವಾ ಗೊಂಬೆ, ಇದನ್ನು ಮುಟ್ಲಿಕ್ಕೆ ನಾವು ಮೆದುವಾಗಿರ್ತದೆ. ಇಲ್ಲಿ ಇದು ತನ್ನ ಮುಂಭಾಗವನ್ನು ತೋರಿಸ್ತಾ ಇದೆ ಮುಂದೆ, ಇದು ಹಿಂಭಾಗವನ್ನು ತೋರಿಸ್ತಾ ಇದೆ ಹಿಂದೆ ತೋರಿಸ್ತಾ ಇದೆ. ಇಲ್ಲಿ ಈ ಪ್ರಾಣಿ ಬಾಕ್ಸಿನ ಹೊರಗಿದೆ, ಇದು ಬಾಕ್ಸ್ ಒಳಗಡೆ ಕೂತ್ಕೊಂಡಿದೆ. ಇಲ್ಲಿ ಗಾಜಿನ ಲೋಟದಲ್ಲಿ ನೀರು ತುಂಬಿದೆ, ಇಲ್ಲಿ ಖಾಲಿ ಇದೆ. ಇಲ್ಲಿ ಕಾಗೆ ಕಪ್ಪಗಿದೆ, ಇಲ್ಲಿ ಕುರಿಯ ಮೈಬಣ್ಣ ಬಿಳಿ. ಸಿಂಹ ಕ್ರೂರ ಪ್ರಾಣಿ, ಅದೇ ಹಸು ಅಥವಾ ದನ ಸಾಧು ಪ್ರಾಣಿ. ಪುನಃ ಇಲ್ಲಿ ಆನೆಯನ್ನು ನಾವು ಕೊಟ್ಟಿದ್ವಿ. ಆನೆ ದೊಡ್ಡದಾದ ಪ್ರಾಣಿ, ಇಲ್ಲಿ ಚಿಕ್ಕದಾದ ಪ್ರಾಣಿ. ಬಂಧುಗಳೇ, ಇಲ್ಲಿ ಗಮನಿಸೋಣ. ದೊಡ್ಡ ಚಿಕ್ಕ, ಗಟ್ಟಿ ಮೆದು, ಮುಂದೆ ಹಿಂದೆ, ಹೊರಗೆ ಒಳಗೆ. ಇದು ತುಂಬಿದ ಖಾಲಿ, ಕಪ್ಪು ಬಿಳುಪು, ಕ್ರೂರ ಸಾಧು. ಇದು ಪುನಃ ದೊಡ್ಡದು ಚಿಕ್ಕದು. ಹಾಗಾದರೆ ಇವುಗಳಿಗೆ ನಾವು ಏನು ಹೇಳ್ತೇವೆ ಅಂತ ಹೇಳೋದನ್ನು ನೋಡೋಣ ಬನ್ನಿ. What do we observe when we see the two dolls? The first one is tall and the second is short. Let us go through the pictures. Here we have an elephant, and then on the right side we have a mouse. The elephant is big and the mouse is small. Next one, we have logs of wood. They are hard to touch. Then we have a teddy bear that is very soft. Gatti medu, hard, soft. Then we have a bear. We are looking at the face of the bear, that is the front portion. Then we have the back portion of the bear. Here we have a bear that is outside the green box. Then we have the bear inside the box. We have a glass full of water. Then there is an empty glass. We have the crow. It is black in color. Then we have sheep, which is white in color. We have lion and cow. The lion, a cruel animal. Cow, which is kind. Then we have elephant and rat as shown in the first picture. So what do we feel when we see these pictures? Let us try to understand. ಬಂಧುಗಳೇ, ಪರಸ್ಪರ ಇಲ್ಲಿ ನೋಡಿ, ಇವುಗಳಿಗೆ ವಿರುದ್ಧವಾದಂತಹ ಅರ್ಥವನ್ನು ಇವು ಕೊಡ್ತಾ ಇದ್ದಾವೆ. ಪರಸ್ಪರ ವಿರುದ್ಧವಾದ ಅರ್ಥವನ್ನು ಕೊಡುವಂತಹ ಪದಗಳಿಗೆ ವಿರುದ್ಧಾರ್ಥಕ ಪದ ಅಥವಾ ವಿರುದ್ಧ ಪದ ಅಂತ ಕರಿತೇವೆ. ಹಾಗಾದರೆ ಇವು ಏನು? ಪರಸ್ಪರ ವಿರುದ್ಧ ಅರ್ಥವನ್ನು ಕೊಡುವಂತಹ. ಇಲ್ಲಿ ದೊಡ್ಡದಿದ್ದರೆ ಇಲ್ಲಿ ಚಿಕ್ಕದು, ಇಲ್ಲಿ ಗಟ್ಟಿ ಇದ್ದರೆ ಇಲ್ಲಿ ಮೆದು, ಇಲ್ಲಿ ಮುಂದೆ ಇದ್ದರೆ ಹಿಂದೆ. ನಾವು ಮನೆಯಲ್ಲಿ ಎಷ್ಟೋ ಸಲ ಮಾತಾಡ್ತೀನಿ, ಆ ಕೆಲಸ ಮಾಡಬೇಡ ಅಂತ ಹೇಳಿದ್ರು ಮಾಡಿದೆಯಲ್ಲ ಅಂತ. ಮಾಡಬೇಡ ಮಾಡಿರೋದು. ಹಾಗೆ ದಿನನಿತ್ಯ ನಾವು ಮಾತಾಡ್ತೇವೆ. ಇದನ್ನು ನಾವು ವಿರುದ್ಧಾರ್ಥಕ ಪದ ಅಥವಾ ವಿರುದ್ಧ ಪದ ಅಂಥೇಳಿ ಕರಿತೇವೆ. ಪರಸ್ಪರ ವಿರುದ್ಧವಾಗಿ ಇರ್ತವೆ. ಇಲ್ಲಿ ಹೊರಗಿದೆ, ಇಲ್ಲಿ ಒಳಗಿದೆ, ಇಲ್ಲಿ ತುಂಬಿದೆ, ಇಲ್ಲಿ ಖಾಲಿ ಇದೆ. ಇಲ್ಲಿ ಕಾಗೆ ಬಣ್ಣ ಕಪ್ಪು, ಇಲ್ಲಿ ಈ ಕುರಿಯ ಮೈ ಬಣ್ಣ ಬಿಳಿ. ಇದು ಸಿಂಹ ಕ್ರೂರಿ, ಅದೇ ದನ ಅಥವಾ ಹಸು ಸಾಧು. ಹೀಗೆ ಪರಸ್ಪರ ವಿರುದ್ಧ ಪದವನ್ನು ಅಥವಾ ಅರ್ಥವನ್ನು ಸೂಚಿಸುವಂತಹ ಪದಗಳಿಗೆ ವಿರುದ್ಧ ಪದಗಳು ಅಂತ ಕರಿತೇವೆ. ಇವುಗಳ ಬಗ್ಗೆ ತುಂಬ ಉದಾಹರಣೆಗಳನ್ನು ಮುಂದಿನ ತರಗತಿಯಲ್ಲಿ ನೋಡೋಣ.
ಧನ್ಯವಾದಗಳು. What do we understand when we see these pictures, that is big elephant, that is big, versus mouse, small, big, small, hard, soft, front, back, out, in, full, empty, etc. So that is, we are having words which are opposite in sense with the other word. That is, big, that is dodda, and small, chikka, are opposite in sense to each other. Gatti, hard, medu, soft. Again, hard and soft are opposite in sense. Similarly, ಮುಂದೆ, ಹಿಂದೆ, front, back, ಹೊರಗೆ, ಒಳಗೆ, out, in, ತುಂಬಿದ, ಖಾಲಿ, full, empty, black and white in context of the crow and sheep, cruel, kind. So these are words that are opposite in meaning with each other. These are called as viruddha padagalu or viruddharthaka padagalu. In the next class, we will learn more about viruddha padagalu. Thanks for learning with us. We will see you in the next class.